ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಪುದೀನ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಪೂಜೆ ಎಲ್ಲ ಆಗಿದೆ. ಇವತ್ತು ಸ್ವಲ್ಪ ಹೂವಿದ್ದ ಕಾರಣ ಸ್ವಲ್ಪನೇ ಹೂವು ಇಟ್ಟಿದ್ದೀನಿ. ತರಬೇಕಿತ್ತು, ಬಟ್ ತರೋಕ್ಕಾಗಲಿಲ್ಲ. ಇನ್ನೇನು ಹಬ್ಬ ಹತ್ರ ಬಂತಲ್ವ, ಅದಕ್ಕೆ ಒಂದು ರೌಂಡ್ ಮನೆ ಕ್ಲೀನ್ ಮಾಡಿದ್ದಾಯಿತು. ಇದೇ ಸುಮಾರು ಹೊತ್ತು ಹಿಡಿತು, ಒಂದು ದಿನ ಎಲ್ಲ ಅದೇ ಕೆಲಸ ಹಿಡಿಯುತ್ತೆ. ಇನ್ನೂ ಸ್ವಲ್ಪ ಮೇಲ್ಗಡೆ ಇರೋ ಪಾತ್ರೆಗಳನ್ನೆಲ್ಲ ಇಳಿಸ್ಕೊಂಡು ಕ್ಲೀನ್ ಮಾಡಬೇಕಾಗಿದೆ. ಅದನ್ನು ನಾಳೆ ಮಾಡೋಣ ಅಂತ ಇವತ್ತಿನ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿದ್ದೀನಿ. ಇದು ಪೂಜೆ ಎಲ್ಲ ಆಗಿದೆ. ಇನ್ನೇನು ಇವತ್ತಿನ ರಂಗೋಲಿ ನೋಡಿ ಯಾವ ಥರ ಇದೆ ಅಂಥೇಳಿ. ಚೆನ್ನಾಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಇವತ್ತು ಸಂಜೆ ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋಗೋಕ್ಕೆ ಟೈಮ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಪುದೀನ ರೈಸ್ಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಪುದೀನ ಮತ್ತು ನಿಂಬೆಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೇಕಾಗುತ್ತೆ, ತೆಳ್ಳಗೆ ಹೆಚ್ಕೊಂಡಿರೋದು. ಆಮೇಲೆ ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ ಮತ್ತು ಏಲಕ್ಕಿ, ಲವಂಗ ಬೇಕಾಗುತ್ತೆ. ಈಗ ಪುದೀನ ಸೊಪ್ಪು, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನೆಲ್ಲ ರುಬ್ಬಬೇಕಾಗುತ್ತೆ. ಈಗ ನೋಡಿ, ರುಬ್ಬಕ್ಕೆ ಅಂತ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಪುದೀನ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆಗೆ ಅಂತ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು, ಅದಕ್ಕೋಸ್ಕರ. ಈಗ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಡು ಬರಬೇಕು. ಇದು ನಿಂಬೆಹಣ್ಣನ್ನು ಲಾಸ್ಟಿಗೆ ಇನ್ನೇನು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹಾಕಬೇಕಾಗುತ್ತೆ. ನೋಡಿ, ಇವಾಗ ಚಿಕ್ಕದೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿ ಬರುತ್ತೆ ರೈಸು. ಅದು ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಈ ಥರ ಟರ್ನ್ ಮಾಡಿ ನೋಡ್ತಾ ಇದ್ದೆ. ಈಗ ಸ್ಪೈಸಸ್ ಏನಿದೆಯೋ ಅದನ್ನೆಲ್ಲ ಹಾಕೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಈರುಳ್ಳಿನ ತೆಳ್ಳಗೆ ಹೆಚ್ಚಿರಬೇಕು, ಚೆನ್ನಾಗಿ ಬರುತ್ತೆ ಆವಾಗ ಟೇಸ್ಟು. ನೋಡಿ, ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಬ್ರೌನ್ ಆದರೆ ಸಾಕು, ತುಂಬ ಸೀದೋಗೋದು ಆ ಥರ ಎಲ್ಲ ಆಗೋದೇನು ಬೇಡ. ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು 2 ಈರುಳ್ಳಿ ಹಾಕ್ಕೊಂಡ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಮಿಕ್ಸಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಬಿಟ್ಟು ನಾವೇನು ರುಬ್ಬಿಟ್ಕೊಂಡಿದ್ದೀವೋ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಅದನ್ನು ಹಾಕಬೇಕಾಗತ್ತೆ. ನೋಡಿ, ಚೆನ್ನಾಗಿ ಒಳ್ಳೆ ಗಂಧದ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರಬೇಕು, ಚೆನ್ನಾಗಿ ಬರುತ್ತೆ ಆವಾಗ ಕನ್ಸಿಸ್ಟೆನ್ಸಿ. ಮತ್ತು ರೈಸು ಕೂಡ ಆದಮೇಲೆ ಚೆನ್ನಾಗಿರುತ್ತೆ. ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಈಗ ಹಾಕಿದ್ದೀನಿ. ಹಾಕಿದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸಾದ್ಮೇಲೆ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕಬೇಕಾಗುತ್ತೆ. ನಾನು ಅದನ್ನು ತೋರಿಸಿಲ್ಲ, ಆವಾಗಲೇ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ನಲ್ಲ, ಆವಾಗ ಅದನ್ನು ತೋರಿಸಿಲ್ಲ. ಆಮೇಲೆ ಸ್ವಲ್ಪ ಮೊಸರು ಹಾಕಬೇಕಾಗುತ್ತೆ. ನೋಡಿ, ಇವಾಗ ಗರಂ ಮಸಾಲ ಒಂದು 3/4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲ ನಮಗೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಆಗಿರಬೇಕು, ಮಸಾಲೆ ಥರ ಇರಬೇಕು ಅನ್ನೋರು ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲಿ ನಾನು ಒಂದು 3/4 ಸ್ಪೂನಷ್ಟು ಹಾಕಿದ್ದೀನಿ, ಸಾಕು. ಅದು ಹಾಕಿದ್ಮೇಲೆ ಜಾಸ್ತಿ ನೀರು ಹಾಕಬಾರ್ದು. ಅದು ನಾವೇನು ರುಬ್ಬಿ ಹಾಕಿದ್ದೀವೋ ಅದು ಮತ್ತು ಇವಾಗ ಹಾಕಿರೋ ಮಸಾಲೆ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಅದನ್ನು ಹಂಗೆ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಅದು ಬೆಂದ್ಕೊಳ್ತಾ ಇದೆ. ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡುತ್ತಲ್ಲ, ಆವಾಗ ಬಟಾಣಿ ಹಾಕ್ಬೋದು, ನೆನೆಸಿರೋ ಬಟಾಣಿನ. ನೀವು ಬಟಾಣಿ ಅಂದರೆ ಹಸಿ ಬಟಾಣಿ ಬರುತ್ತಲ್ಲ ಅದನ್ನು ಹಾಕಿದ್ರೆ ಸ್ವಲ್ಪ ಸ್ವೀಟ್ ಅಂತ ಅನಿಸುತ್ತೆ. ಮಾಮೂಲು ಒಣಗಿರೋ ಬಟಾಣಿನ ನೆನೆಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಒಣಗಿರೋ ಬಟಾಣಿನ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು, ಅಥವಾ
ಅವರೆಕಾಳಿದ್ರೆ ಅವರೆಕಾಳು ಹಾಕೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ಸೀಸನಲ್ಲೆಲ್ಲ ಸಿಗಲ್ವಲ್ಲ, ಅದಕ್ಕೆ ಬಟಾಣಿ ಹಾಕ್ತಾಯಿದ್ದೀನಿ ನಾನು. ಬರೀ ಪ್ಲೈನಾಗೂ ಮಾಡ್ಕೊಬೋದು, ಬಟ್ ಮಧ್ಯೆ ಮಧ್ಯೆ ಸ್ವಲ್ಪ ಈ ಥರ ಬಟಾಣಿ ಏನಾದ್ರು ಸಿಕ್ಕರೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಹಾಗೆ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನು ಈ ಥರ ಕುಕ್ಕರಲ್ಲಿ ಯಾವುದೇ ಬಾತ್ ಅಥವಾ ರೈಸ್ ಐಟಮ್ ಮಾಡಿದ್ರೂ ಇದು ಮಸಾಲೆ ಏನು ರುಬ್ಬಿರೋದೆಲ್ಲ ಹಾಕ್ತೀವಲ್ಲ, ಅದು ಹಾಕಿದ್ಮೇಲೆ ಆ ಮಸಾಲೆಗೆ ಹಿಡಿಯೋಕ್ಕೆ ಅಂತಲೇ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕ್ತೀನಿ. ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಇನ್ನು ಮಿಕ್ಕಿರೋದು ಎಷ್ಟು ಹಾಕಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ತೀನಿ. ಯಾಕಂದರೆ ಇವಾಗ ಉಪ್ಪು ಹಾಕೋದ್ರಿಂದ ಅದು ಮಸಾಲೆನೇ ಚೆನ್ನಾಗೂ ಬೇಯ್ಕೊಳ್ಳುತ್ತೆ, ಮತ್ತು ಅದೇನು ಗ್ರೀನ್ ಕಲರ್ ಇದೆಯೋ ಅದು ಕಲರ್ ಕೂಡ ಹಾಗೆ ಉಳ್ಕೊಳ್ಳುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾಯಿದ್ದೀನಿ. ನೀವು ಅದು ಕಲ್ಲುಪ್ಪು ಬೇಕಾದ್ರೆ ಹಾಕ್ಕೊಬೋದು, ಇಲ್ಲ ಮಾಮೂಲಿ ನುಸಿ ಉಪ್ಪು ಬರುತ್ತಲ್ಲ ಅದು ಬೇಕಾದ್ರೆ ಹಾಕ್ಕೊಬೋದು. ಈಗ ಒಂದು ಸ್ವಲ್ಪ ಬೇಯ್ಕೊಳ್ತಾ ಇದೆ ಇಲ್ಲಿ. ಅದಾದಮೇಲೆ ಸ್ವಲ್ಪ ಒಂದು 4 ಸ್ಪೂನಷ್ಟು ಮೊಸರು ಹಾಕ್ಕೋಬೇಕು. ಮೊಸರು ಹಾಕಿದ್ರೆ ಅನ್ನ ಉದುರಾಗಿ ಚೆನ್ನಾಗಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಮೊಸರು ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಬೇಡ, ಒಂದು ಚಿಕ್ಕ ಸ್ಪೂನಲ್ಲೇ ಒಂದು 4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೋಡಿ ಈಗ ಹಾಕಿದ್ದೀನಿ. ಇನ್ನು ಸ್ವಲ್ಪ ಮಿಕ್ಕಿದ್ದು ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ಹಾಕಿದ್ದೀನಿ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ಕೊಂಡು ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟ ಮೇಲೆ ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು, ಇನ್ನೂ ಸ್ವಲ್ಪ ಉಪ್ಪು ಹಾಕಬೇಕು ಅಂದಲ್ಲ, ಅಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನೇನು ಲಿಡ್ಡು ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಿಂಬೆಹಣ್ಣು ನಿಮ್ಗೆ ಅರ್ಧ ಬೇಕಾ ಅರ್ಧ, ಇಲ್ಲ ಒಂದು ಬೇಕಾ ಒಂದು ಹಾಕ್ಕೊಂಡು ನಿಂಬೆಹಣ್ಣಿನ ರಸ ಹಿಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರಾಯ್ತು. ಇವಾಗ ನೋಡಿ, ನಾನು 1/4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1/4 ಗ್ಲಾಸಷ್ಟು ಅಕ್ಕಿ ತೊಗೊಂಡು ಈಗ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಲೋಟ ನೀರು ಹಾಕ್ತೀನಿ ನಾನು. ನಮ್ಮ ಮನೆಯಲ್ಲಿ ಯಾವ ಲೋಟ ಬಳಸ್ತೀವೋ ಅದರ ಆಧಾರದ ಮೇಲೆ 1/4 ಗ್ಲಾಸು ಅಕ್ಕಿಗೆ 1 ಲೋಟದ ಮೇಲೆ, ಅಲ್ಲ 2 ಲೋಟದ ಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತೀನಿ. ಅವಾಗ ಕರೆಕ್ಟಾಗಿ ಬರುತ್ತೆ ರೈಸು. ಯಾಕಂದರೆ ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅನ್ನ ಮುದ್ದೆ ಥರ ಆಗಿಬಿಟ್ರೆ ಬೇಜಾರಾಗುತ್ತೆ. ಮಾಮೂಲಿ ವೈಟ್ ರೈಸು ಮುದ್ದೆ ಥರ ಆದ್ರೂ ಸಾರು ಜೊತೆ ತಿನ್ನೋಕ್ಕೆ ಏನೂ ಅನಿಸಲ್ಲ. ಬಟ್ ಈ ಥರ ರೆಸಿಪಿಗಳು ಮಾಡಿದಾಗ ಅಥವಾ ಬಾತ್ಗಳು ಮಾಡಿದಾಗ ಕರೆಕ್ಟಾಗಿ ನೀರು ಹಾಕಬೇಕಾಗುತ್ತೆ. ನೋಡಿ ಈಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹಿಂಡ್ಬಿಟ್ಟು ಆಮೇಲೆ ಮೇಲೆ ಒಂದು ಸ್ವಲ್ಪ ಇನ್ನೂ ಒಂದು ಅರ್ಧ ಇತ್ತಲ್ಲ, ಅದರಲ್ಲಿ ಒಂದು ಅರ್ಧದಷ್ಟು ಹಿಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ ನೋಡಿ ಇನ್ನೇನು ಆಗೋಯ್ತು. ಇದು ಒಂದು ವಿಷಲ್ ಕೂಗಿದ್ಮೇಲೆ ಡಿಶ್ ಔಟ್ ಮಾಡಿಕೊಂಡು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂಥೇಳಿ. ನೋಡಿ ಈ ಥರ ಬಂದಿದೆ. ಕಲರ್ ಚೆನ್ನಾಗಿದೆ, ಬಟ್ ಅದು ಆ ಥರ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.